ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರಸಮ್ನ ಈಸಿಯಾಗಿ ಮಾಡ್ಕೋಬೋದು, ಆದರೆ ರಸಮ್ ಪುಡಿನ ಮನೇಲೇ ಮಾಡ್ಕೋಬೋದು. ನಾವು ಹೊರಗಡೆ ಅಂಗಡಿಯಿಂದ ತಂದು ರಸಮ್ ಮಾಡೋದಕ್ಕಿಂತ ಮನೇಲೇ ರಸಮ್ ಪೌಡ್ರು ಮಾಡ್ಕೋಬೋದು. ಸಖತ್ ಈಸಿಯಾಗಿಯೂ ಮಾಡ್ಕೋಬೋದು. ಈ ಥರ ರಸಮ್ ಪೌಡ್ರು ನೀವು ಮಾಡಿಟ್ಕೊಂಡ್ರೆ ತಿಂಗ್ಳುಗಟ್ಟಲೆ ಇಟ್ಕೋಬೋದು. 6 ತಿಂಗಳುಗಟ್ಟಲೆನಾದರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಅಂಗಡಿಯಿಂದ ತಂದು ಮಾಡ್ತಿರಲ್ಲ, ಅದೇ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವ ಥರ ಮಾಡ್ತೀನೋ ಅದೇ ಥರ ನೀವು ಪ್ರೊಸೀಜರ್ನ ಮಾಡಿದ್ರೆ ನೀವು ಮಾಡೋ ರಸಮ್ ಪೌಡ್ರು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಸಖತ್ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ಗೆ ಇಲ್ಲಿ ನಾನು ಒಣ ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಕಲ್ಲರ್ಗಷ್ಟೇ ಅದು ತೊಗೊಳ್ತಾ ಇರೋದು. ಮತ್ತು ಜೀರಿಗೆ ಮತ್ತು ಪೆಪ್ಪರ್ ತೊಗೊಂಡಿದ್ದೀನಿ. ಕಾಳು ಮೆಣಸು ಮತ್ತು ಜೀರಿಗೆ 2 ಸಮ ಪ್ರಮಾಣದಲ್ಲಿ ತೊಗೋಬೇಕು. ಮತ್ತು ಮೆಂತೆ ಸ್ವಲ್ಪ ತೊಗೊಂಡ್ರೆ ಸಾಕು. ಜೀರಿಗೆ ಮತ್ತು ಕಾಳು ಮೆಣಸು ಎಷ್ಟು ತೊಗೊಂಡಿವೋ ಅದಕ್ಕಿಂತ ತುಂಬ ಕಮ್ಮಿ ಮೆಂತೆ ತೊಗೊಂಡ್ರೆ ಸಾಕು. ಮತ್ತು ಕೊತ್ತಂಬರಿ ತೊಗೋಬೇಕು. ಕೊತ್ತಂಬರಿ ನಿಮ್ಮ ಹತ್ರ ಇದ್ದರೆ ತೊಗೋಬೋದು, ಇಲ್ಲಾಂದರೆ ನನಗೆ ಕೊತ್ತಂಬರಿ ಪುಡಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ತೊಗೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿ ಆಗೋಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 15 ಡೇಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಎಷ್ಟು ಹಾಕಿದ್ರೂ ತುಂಬಾ ಚೆನ್ನಾಗಾಗತ್ತೆ. ಇವಾಗ ಫಸ್ಟಿಗೆ ಮೆಂತೆ ಮತ್ತು ಜೀರಿಗೆ ಕಾಳು ಮೆಣಸು ಇವು 3 ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಆಯಿಲ್ ಹಾಕಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಯಿಲ್ ಹಾಕಿ ರೋಸ್ಟ್ ಮಾಡಿದ್ರೆ ತುಂಬ ದಿನ ಇಡೋಕ್ಕೆ ಬರೋದಿಲ್ಲ. ನಿಮಗೇನಾದ್ರು ಅರ್ಜೆಂಟಿಗೆ ಬೇಕು, ಇವಾಗಲೇ ಮಾಡ್ಕೊತೀನಿ ಅಂದರೆ ನೀವು ಬೇಕಾದರೆ ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೋಬೋದು. ಆಯಿಲ್ ಹಾಕದೆ ರೋಸ್ಟ್ ಮಾಡಿದ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ವಾಶ್ ಮಾಡಿ ಹಾಕಿರೋದ್ರಿಂದ ನೀರಿದೆ, ಸೊ ಅದು ಫ್ರೈ ಮಾಡ್ತಾ ಒಣಗಿಬಿಡತ್ತೆ. ಸೊ ಇದೆಲ್ಲ ಚೆನ್ನಾಗಿ ಡ್ರೈ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡಿ ಇಡೋದ್ರಿಂದ ಅದು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ಕರ್ಬೇವಿನ ಸೊಪ್ಪು ಪುಡಿ ಮಾಡ್ಕೊಬೇಕಲ್ವ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದು ಫ್ರೈ ಆಗಬೇಕು. ಅದು ಹಸಿ ಇರುತ್ತಲ್ಲ, ಅದೆಲ್ಲ ಹೋಗಿ ಹಿಂಗೆ ಕೈಯಲ್ಲಿ ಮುಟ್ರೆ ಕೈಯಲ್ಲಿ ಪುಡಿ ಆಗಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನಾನು ಇವಾಗ ಇದನ್ನು ಎಲ್ಲ ಅಂಟ್ಕೊಂಡಿತ್ತು, ನೀರಿತ್ತಲ್ವ, ಸೊ ಅಂಟ್ಕೊಂಡಿತ್ತು. ನಾನು ಅದನ್ನೆಲ್ಲ ಕೈಯಲ್ಲೇ ಬೇರೆ ಬೇರೆ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಜೀರಿಗೆ ಪೆಪ್ಪರ್ ಎಲ್ಲ ಫ್ರೈ ಆಗುತ್ತಲ್ಲ, ಅದ್ರ ಜೊತೆಗೇ ಇದು ಫ್ರೈ ಆಗುತ್ತೆ. ಸೊ ನಾನು ಅದ್ರ ಒಟ್ಟಿಗೆ ಹಾಕಿದ್ದೀನಿ. ಅದಿಷ್ಟು ಫ್ರೈ ಆದಮೇಲೆ ಈಗ ಒಣಮೆಣಸು ಹಾಕ್ತಿದ್ದೀನಿ. ಒಣಮೆಣಸು ಏನಕ್ಕೆ ಫ್ರೈ ಮಾಡೋದಂದರೆ ಅದು ಸ್ವಲ್ಪ ಮಿಕ್ಸಿ ಮಾಡ್ತಾ ಕ್ರಿಸ್ಪಿ ಇದ್ದರೆ ಬೇಗ ಮಿಕ್ಸಿ ಆಗುತ್ತೆ. ಮತ್ತು ಅದನ್ನು ಅಷ್ಟೇ ತುಂಬ ದಿನ ಇಟ್ಟರೆ ಚೆನ್ನಾಗಿ ಬರುತ್ತೆ, ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಣಮೆಣಸು ಹಾಕ್ತಿದ್ದೀನಿ. ಆಲ್ರೆಡಿ ಅದು ಡ್ರೈ ಇದೆ, ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಹಾಕ್ಕೊಂಡಿಲ್ಲ. ಇದೆಲ್ಲ ಚೆನ್ನಾಗಿ ಡ್ರೈ ಫ್ರೈ ಆದಮೇಲೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಕೈಯಲ್ಲಿ ಹಿಂಗೆ ಮುರಿದ್ರೆ ಪುಡಿ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು. ಆವಾಗ ಬೇಗ ಮಿಕ್ಸಿನೂ ಬೇಕಾಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಪುಡಿ ಹಾಕ್ತಿದ್ದೀನಿ. ಯಾಕಂದರೆ ನಾನು ಕೊತ್ತಂಬರಿನ ಫಸ್ಟಿಗೆ ರೋಸ್ಟ್ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ. ಇವಾಗ ಇದಿಷ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಅಲ್ಲಿ ತನಕ ನಾನು ರಸಮ್ ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ರಸಮ್ ಮಾಡೋದು ಬರುತ್ತೆ, ಸೊ ನಾನು ಮಾಡೋ ಥರ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ರಸಮ್ಗೆಲ್ಲ ಕೊಕೊನಟ್ ಆಯಿಲ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೊಕೊನಟ್ ಆಯಿಲ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು. ಇದೆಲ್ಲ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವೋ ಅದನ್ನೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು, ಬಟ್ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಆ ಒಗ್ಗರಣೆಗೆ ಹಾಕೋದೇನೆ ಜೀರಿಗೆ ಬೇಕಿದ್ರೂ ಹಾಕ್ಕೋಬೋದು. ನಾನು ಎಲ್ಲ ಪೌಡ್ರಿಗೂ ಹಾಕಿದ್ದೀನಿ, ಇದ್ರ ಜೊತೆಗೂ ಹಾಕ್ತೀನಿ. ಹಾಕಿದ್ರೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊಗೆ ಉಪ್ಪು ಹಾಕಿ ಬೇಯಿಸಿದ್ರೆ ಅದು ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ, ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಹುಳಿಗೆ ಹುಣಸೆಹಣ್ಣು ಹಾಕ್ತಿದ್ದೀನಿ. ಲೆಮನ್ ಹಾಕೋರು ಲೆಮನ್ ಹಾಕೋಬೋದು, ಬಟ್ ನಿಮಗೆ ಹುಣಸೆಹಣ್ಣು ಹಾಕಿದ್ರೇ ಅದು ರಸಮ್ ಟೇಸ್ಟು ಅಥೆಂಟಿಕ್ ಆಗಿ ಬರೋದು. ಅದಕ್ಕೋಸ್ಕರ ಹುಣಸೆಹಣ್ಣಿನ ನೀರೇ ಹಾಕ್ಕೊಳ್ಳಿ. ಈ ಥರ ಹುಣಸೆಹಣ್ಣು ನೀರು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಆವಾಗಲೇ ಅದು ಚೆನ್ನಾಗಿ ಕುಕ್ ಆಗುತ್ತೆ. ನೀವು ಇದಕ್ಕೆ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇವಾಗ ಹಾಕ್ಕೊಳಕ್ಕೆ ಹೋಗಲೇಬಾರ್ದು. ಟೊಮೆಟೊ ಚೆನ್ನಾಗಿ ಕುಕ್ ಆಗಬೇಕು ಅಂದರೆ ಫಸ್ಟಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಬಿಡಬೇಕಂದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಇದು ತಣ್ಣಗಾಗಿತ್ತು. ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಲ್ವ ರಸಮ್ ಪೌಡ್ರಿಗೆ, ಅದನ್ನು ಪುಡಿ ಮಾಡ್ಕೊಳ್ತೀನಿ. ಈ ಥರ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ನಾನು ನೋಡಿ ತುಂಬ ದಿನಕ್ಕೆ ಆಗೋಷ್ಟೇ ಮಾಡ್ಕೊಂಡಿದ್ದೀನಿ. ಒನ್ ಟೈಮಿಗೆ ಆಗೋಷ್ಟೆಲ್ಲ ಮಾಡ್ಕೊಂಡಿಲ್ಲ. ಇದಿಷ್ಟು ಪುಡಿ ಆಗೋಷ್ಟೊತ್ತಿಗೆ ನಮ್ಮ ಟೊಮೆಟೊನೂ ಬೆಂದಿದೆ. ಸೊ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ನಾವು ರಸಮ್ ಪೌಡ್ರ್ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ಇಲ್ಲಾಂದರೆ ಟೊಮೆಟೊ ಹಾಗೇ ಇರುತ್ತೆ, ರಸಮ್ ಟೇಸ್ಟೇ ಬರೋದಿಲ್ಲ. ಟೊಮೆಟೊ ರಸಮ್ ಅಂದರೆ ಟೊಮೆಟೊ ಚೆನ್ನಾಗಿ ಬೆಂದು ಅದ್ರ ರಸ ಎಲ್ಲ ಬಿಟ್ಕೋಬೇಕು. ಸೊ ಇವಾಗ ನನಗೆ ರಸಮ್ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನಿಮಗೆ ಹೇಗೆ ಬೇಕೋ ಹಾಗೆ
ಹಾಕೋಬೋದು, ರುಚಿಗೆ ಎಷ್ಟು ಬೇಕೋ. ಆ ಉಪ್ಪೆಲ್ಲ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀವೋ ಅದೇ ಥರ. ಮತ್ತು ನಾನು ಅದಕ್ಕೆ ಖಾರದ ಪುಡಿ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಪೆಪ್ಪರು, ಮೆಣಸು ಎಲ್ಲದನ್ನು ಹಾಕಿದ್ದೀನಿ, ಒಣ ಮೆಣಸೆಲ್ಲ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ಖಾರದ ಪುಡಿ ಎಲ್ಲ ಹಾಕಲ್ಲ. ನೀವು ಬೇಕಿದ್ರೆ ಹಸಿಮೆಣಸಾದರೂ ಹಾಕೋಬೋದು, ಉದ್ದಕ್ಕೆ ಹೆಚ್ಕೊಂಡು ಹಸಿಮೆಣಸು ಹಾಕೊಂಡ್ರೂ ಚೆನ್ನಾಗಾಗತ್ತೆ. ಸೊ ನಾನು ಪೆಪ್ಪರೆಲ್ಲ ಹಾಕಿರೋದ್ರಿಂದ ಹಸಿಮೆಣಸೆಲ್ಲ ಹಾಕೋಕ್ಕೆ ಹೋಗಲ್ಲ. ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಮೇಲೆ ನಾವು ನೀರು ಹಾಕೋಕ್ಕೆ ಹೋಗಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ರಸಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ರಸಮ್ ಪೌಡ್ರು ಮಾಡಿ ಹಾಕ್ಕೊಂಡು ನೋಡಿ, ನೀವು ಅಂಗಡಿಯಿಂದ ತಂದಿರೋ MTR ಅದೇ ಥರ ಟೇಸ್ಟ್ ಬರುತ್ತೆ, ಸಖತ್ ಚೆನ್ನಾಗಾಗುತ್ತೆ. ನಾನು ಇವಾಗ 2 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿದ್ದೀನಿ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಈ ಥರ ರಸಮ್ ಮಾಡ್ಕೊಂಡು ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ದರೂ ಸಾಕು, ಅಷ್ಟು ಚೆನ್ನಾಗಿರುತ್ತೆ, ಊಟ ಸೇರುತ್ತೆ. ವೈಟ್ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫಿಶ್ ಫ್ರೈಯು, ಚಿಕನ್ ಸುಕ್ಕ ಎಲ್ಲ ಇದ್ಬಿಟ್ರಂತೂ ಸಖತ್ತಾಗಿರುತ್ತೆ. ನಾನು ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದು ಟೊಮೆಟೊ ಬೇಯಲಿಕ್ಕೆ ಅಂತ. ಇವಾಗ ನೀರು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಉಪ್ಪು ಹಾಕಿದ್ದೀನಿ. ನೋಡಿ ಉಳಿದಿರೋದನ್ನು ನಾನೊಂದು ಡಬ್ಬಕ್ಕೆ ಹಾಕಿಟ್ಕೊತೀನಿ. ಏರ್ ಟೈಟ್ ಕಂಟೈನರ್ ಯಾವ್ದಾರು ಇದ್ದರೆ ಅದಕ್ಕೆ ಹಾಕಿ ಹೊರಗಡೆ ಇಟ್ಕೋಬೇಕು. ಏನು ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಂತ ಏನಿಲ್ಲ, ಹೊರಗಡೆ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು. ನಾವು ಡ್ರೈ ರೋಸ್ಟ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಎಷ್ಟು ದಿನ ಇಟ್ರೂ ಚೆನ್ನಾಗೇ ಬರುತ್ತೆ. ಸೊ ನೀವು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಖಾರದ ಪುಡಿ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು, ಖಾರ ಜಾಸ್ತಿ ಬೇಕು ಅಂತ ಇದ್ದರೆ. ನನಗೆ ಇದ್ರ ಖಾರ ಸಾಕಿತ್ತು, ಸೊ ಅದಕ್ಕೆ ನಾನು ಮತ್ತೆ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ಇನ್ನೂ ತುಂಬ ಜಾಸ್ತಿ ಮಾಡಿ KG ಗಟ್ಟಲೆ ಮಾಡಿ ಇಟ್ಕೊತೀರಾ ಅಂದರೆ ಒಂದು ಟ್ರಿಕ್ ಫಾಲೋ ಮಾಡ್ಬೋದು. ಏನಪ್ಪ ಅಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಟ್ರೆ ಹುಳ ಆಗೋದಿಲ್ಲ. ಸೊ ನೀವು ಜಾಸ್ತಿ ಎಲ್ಲ KG ಗಟ್ಟಲೆ ಮಾಡಿಟ್ಕೊಳ್ಳಿದ್ರೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾನು ಒಂದು 15 ಡೇಸ್ಗೆ ಆಗಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ರಸಮ್ ರೆಡಿ ಆಗಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಖತ್ ಫ್ಲೇವರ್ ಅಂತೂ ಸೂಪರಾಗಿ ಬರುತ್ತೆ. ಕರ್ಬೇವಿಂದು ಫ್ಲೇವರ್ ಅಂತೂ ಸಖತ್ತಾಗಿ ಹೊಡಿತಾ ಇರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.